ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನನ್ನ ಫ್ರೆಂಡ್ ಸಂತೋಷ್ ಬೇಲೂರ್ ಅಂತ ಅವನ ಹೆಸರು. ಹೀಗೆ ಬುಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅವನು ಹೇಳಿದ್ದು ಎಸ್ ಭೈರಪ್ಪ ಅವರ ಕಾದಂಬರಿಗಳನ್ನ ಒಮ್ಮೆ ಟ್ರೈ ಮಾಡು ಅಂತ. ಅವನು ನಮ್ಮ ಲೋಕಲ್ ಭಾಷೆಯಲ್ಲಿ ಮಗ ಭೈರಪ್ಪ ಅಂದರೆ ಒಂಥರ ಎಸ್ ರಾಜಮೌಳಿ ಥರ ಫಿಲಿಮ್ ಡೈರೆಕ್ಟರು. ಅವ್ರ ಕಾದಂಬರಿಗಳು ತುಂಬ ವಿಭಿನ್ನವಾಗಿರ್ತದೆ, ಒಮ್ಮೆ ಓದು ಅಂತ ಹೇಳ್ದ. ಅವನು ಹೇಳಿದ್ದೇ ತಡ ನಾನು ಹೋಗಿದ್ದೆ ಒಂದೊಳ್ಳೆ ಕಾದಂಬರಿ ಪರ್ಚೇಸ್ ಮಾಡಲಿಕ್ಕೆ. ಈ ಸರಿ ನಾನು ತಗೊಂಡಿದ್ದ ಬುಕ್ಕೆ ನಾಯಿ ನೆರಳು. ಇನ್ನು ಕತೆ ಶುರುವಾಗೋದೇ ವಿಭಿನ್ನ ರೀತಿಯಲ್ಲಿ. 2 ವರ್ಷದ ಮಗುವೊಂದು ತನ್ನ ಅಪ್ಪನ ಹತ್ತಿರ ನನಗೆ ಈಗಾಗಲೇ ಮದುವೆ ಆಗಿದೆ, ನನ್ನ ಹೆಂಡತಿ ಹೆಸರು ವೆಂಕಮ್ಮ ಅಂತ ಹೇಳ್ತಾ ಇರ್ತಾನೆ. ಪುನರ್ಜನ್ಮ, ಕರ್ಮ, ಹಿಂದೂ ಧರ್ಮಗಳ ಸುತ್ತ ನಡೆಯೋ ಒಂದು ಅಸಾಧಾರಣ ಕಥೆಯೇ ನಾಯಿ ನೆರಳು. ಇದು ಓದುಗರಿಗೆ ಒಂಥರ ವಿಭಿನ್ನ ಅನುಭವ ನೀಡುತ್ತದೆ. ಮತ್ತು ಭೈರಪ್ಪ ಅವರ ನಿರೂಪಣೆ ತುಂಬ ಚೆನ್ನಾಗಿದೆ. ಇನ್ನು ಭೈರಪ್ಪನವರು ಹಿಂದೂ ಸಂಪ್ರದಾಯದ ನಂಬಿಕೆಗಳು ಮತ್ತು ಪಾತ್ರಗಳ ಮಾನಸಿಕ ಸಂಘರ್ಷಗಳ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಈ ಪುಸ್ತಕದಲ್ಲಿ. ನಾಯಿ ನೆರಳು ಕೇವಲ ಕಥೆಯಲ್ಲ, ಜೀವನ, ಸಾವು, ಋಣ ಇವುಗಳ ಅಸ್ತಿತ್ವದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋ ಥರ ಮಾಡುತ್ತೆ ಈ ಕತೆ. ಕ್ಷೇತ್ರಪಾಲ ಅಲಿಯಾಸ್ ವಿಶ್ವೇಶ್ವರಯ್ಯ ಅಂದರೆ ಈ ಕಥೆಯ ನಾಯಕ ಮರುಜನ್ಮ ಪಡೆದು ತನ್ನ ಹಿಂದಿನ ಜನ್ಮದ ತಂದೆ ಅಚ್ಚಣ್ಣಯ್ಯನ ಮನೆಗೆ ತನ್ನ ನಾಯಿಯೊಡನೆ ಮನೆ ಪ್ರವೇಶಿಸುತ್ತಾನೆ. ವಿಶ್ವೇಶ್ವರಯ್ಯ, ಜೋಗಯ್ಯ, ತಿರುಮಲ ಜೋಯಿಷ್ಯರು, ಅಚ್ಯುತ, ನಂಜಮ್ಮ, ಅಚ್ಚಣ್ಣ, ವೆಂಕಮ್ಮ ಪಾತ್ರಗಳು ಈ ಕತೆಗೆ ತುಂಬ ಜೀವ ತುಂಬಿವೆ. ಈ ಪುಸ್ತಕ ನಮ್ಮನ್ನು ಬೇರೊಂದು ಕಾಲಕ್ಕೆ ಕೊಂಡೊಯ್ಯುತ್ತದೆ. ದೇವರು, ದಿಂಡ್ರು, ಸಾಧು ಸಂತರು ನಿಜವೋ ಸುಳ್ಳು ಅನ್ನೋದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋ ಹಾಗೆ ಮಾಡುತ್ತದೆ. ನಿಮಗೆ ಪುಸ್ತಕ ಓದಬೇಕಾದ್ರೆ ಎಲ್ಲೂ ಪುನರ್ಜನ್ಮ ಸುಳ್ಳೆಂದು ಅನಿಸೋದಿಲ್ಲ. ನಮ್ಮ ಹಿಂದಿನ ಜನ್ಮದ ಕರ್ಮಗಳು, ಋಣಗಳು ಎಷ್ಟು ಮುಖ್ಯ ಅನ್ನೋದು ಈ ಪುಸ್ತಕ ಓದ್ತಾ ಇದ್ದರೆ ಗೊತ್ತಾಗುತ್ತೆ. ಅಚ್ಯುತನ ನಡವಳಿಕೆ, ಸಂಸಾರದ ಗೊಂದಲ, ಅಕ್ಕಪಕ್ಕದವರ ವಿರೋಧ ಇವೆಲ್ಲ ಕಥೆಯನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಮೊದಲಿಗೆ ತನ್ನ ತಂದೆಯ ಹಿಂದಿನ ಜನ್ಮದ ರಹಸ್ಯಗಳನ್ನು ತಿರಸ್ಕರಿಸಿದರೂ ಅಂತಿಮವಾಗಿ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಅಚ್ಯುತ. ಭೈರಪ್ಪನವರು ಸಾಹಿತ್ಯ ಲೋಕಕ್ಕೆ ಕೊಟ್ಟ ಕೊಡುಗೆಗಳಲ್ಲಿ ನಾಯಿ ನೆರಳು ಒಂದು ಅದ್ಭುತ ಕಾದಂಬರಿ.